ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವನಗರ ವಾರ್ಡ್ ನಂಬರ್ 21ರ ಶ್ರೀ ರಾಘವೇಂದ್ರ ಗ್ರಾಮ ಮಂಡಳ ನ್ಯಾಯಬೆಲೆ ಅಂಗಡಿಯಲ್ಲಿ ಭಾರೀ ಅವ್ಯವಹಾರ. ಹೌದು, ವಾರ್ಡ್ ನಂಬರ್ 21ರಲ್ಲಿ ಪಡಿತರ ವಿತರಣೆಯಲ್ಲಿ ತೂಕದಲ್ಲಿ ಸುಮಾರು 2 ಕೆಜಿ ಕಡಿಮೆ ಮಾಡಿ ಪ್ರತಿ ತಿಂಗಳು ಕೊಡ್ತಾ ಇದ್ರು. ಇಂದು ಕೆಲವೊಂದಷ್ಟು ಜನ ಸಾರ್ವಜನಿಕರು ವಿತರಕರಿಗೆ ಪ್ರಶ್ನೆ ಮಾಡಿದಾಗ ನಾವು ಸರಿಯಾಗಿನೇ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಸ್ವತಃ ಸಾರ್ವಜನಿಕರು ಕೊಟ್ಟಂತ ಅಕ್ಕಿ ಚೀಲವನ್ನು ಬೇರೆ ಡಿಜಿಟಲ್ ತಕ್ಕಡಿಯಲ್ಲಿ ತೂಕ ಮಾಡಿದಾಗ ಸುಮಾರು 2 ಕೆಜಿ ಕಡಿಮೆ ಬಂತು. ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದಾಗ ಇನ್ನು ಹಲವಾರು ನ್ಯಾಯಬೆಲೆ ಅಂಗಡಿ ಬಗ್ಗೆ ಹಲವಾರು ಕುಂದುಕೊರತೆಗಳನ್ನು ತಿಳಿಸಿದರು ಮತ್ತು ಈ ಅವ್ಯವಹಾರ ಕುರಿತು ಅಲ್ಲಿನ ಸಾರ್ವಜನಿಕರು ತಮಗೆ ಆದಂತ ತೊಂದರೆಗಳ ಬಗ್ಗೆ ತಿಳಿಸಿದರು. ತಾಲೂಕು ಆಹಾರ ಶಿರಸ್ತೆದಾರರಾದ ಸಂಜಯ್ ಹಳ್ಳೂರ್ ಮತ್ತು ಹಾಗೂ ಆಹಾರ ನಿರೀಕ್ಷಕರಾದ RM ಶಿರಬೂರ್ ರವರು ಬಂದು ತನಿಖೆ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದ್ರು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ಕೊಳ್ಳೆ ಹಾಕೋ ಕೊಟ್ಟದಿ ಅದನ್ನ ತೋರ್ಸಾ ಕೊಟ್ಟಿಲ್ಲ ಫೋನ್ದಾಗ. ನನಗೂ ಅರ್ಥೈತಿ. ಕೊಳ್ಳೆ ಹಾಕೋ ಕೊಟ್ಟದ ನಿಮಗ ಫೋನ್ ತೋರ್ಸಾ ಕೊಟ್ಟಿಲ್ಲ. ಐಡೆಂಟಿ ಕಾರ್ಡ್ ಎದ ಕೊಟ್ಟದ ಐಡೆಂಟಿ ಕಾರ್ಡ್ ಫೋನ್ ತೋರ್ಸಾ ಕೊಟ್ಟದ ಎಲ್ಲ ಫೋನ್ ಹಿಡ್ಕೊಂಡು ಹೋಗ್ತದೆ ಆಫೀಸ್ದಾಗು ನನ್ನ ಐಡೆಂಟಿಟಿ ಅಂತ ಹುದ್ದೆ ಐತತ್ತ. ಏನ್ ಹೇಳ್ತದೆ ಮೇಡಮ್? ಉಡಪಿ ಉತ್ತರ ಈ ರೀತಿ ಕೊಡೋ ಸರಿಯಲ್ಲ ನಿಮ್ದು. ಕನ್ಫರ್ಮೇಶನ್ ಐಡೆಂಟಿ ಕಾರ್ಡ್ ಹಾಕೊಂಡು ಅದು ಸರಿ, ಓಕೆ ರೀ, ಅದು ಬಿಡ್ರಿ. ಅದನ್ನ ಏನದು ಈ ಕಮೆಂಟ್ ಅಲ್ಲಿ ಒಂದು 10 ಕೆಜಿ ಹಾಕ್ರಿ, ಅದನ್ನ ಹೊರಗೆ ತಂದು ತೂಕ ಮಾಡೋಣ್ರಿ. ಮಾಡ್ರಿ ಮೇಡಮ್. ಪ್ರಯಾಣ ಮುಂದೆ ಪ್ರಯಾಣ ಹೋಗು. ಇಲ್ಲಿ ಬೇರೆ ಇದಕ್ಕೆ ಚೆಕ್ ಮಾಡ್ತಾರೆ. ತೊಂಬರಿ ಕಾಟ ತೊಂಬರಿ. ಇಲ್ಲಿ ಏನಾಗಿದೆ ಈಗ ಏನು ಒತ್ತಾಡ ಮಾಡೋದು ಏನು ಸೆಟ್ಟಿಂಗ್ ಏನು ಇದು ಮಾಡ್ಬೇಕು. ಏನು ಫರ್ಕ್ ಆಗಬಾರ್ದ್ರಿ. ಇಲ್ಲ ಕಿಶನ್ ಅವ್ರು ಸೆಟ್ ಮಾಡಿ 21/5/2027 ಇದೇನು ಪ್ರತಿ ತಿಂಗಳೇನೆ ಹೆಂಗ್ರಿ? ಇಯರ್ ಒಮ್ಮೆ ಇರ್ತೈತಿ. ಇಯರ್ ಒಮ್ಮೆ ಪರ್ ಇಯರ್ ಅಂದ್ರೆ ಇದು ಮೇ 22ಕ್ಕೆ ಮುಗಿತ್ರಿ. ಮೊನ್ನೆ 20 ಮಾಡ್ಕೊಂಡ್ರೆ ಡಿಜಿಟಲ್ ಸೈನ್ ರಿನ್ಯೂವಲ್ ಆಗ್ಯದ್ರಿ. 21/5/2027 ಹಾ ರೀ. ಈಗ ಮೊನ್ನೆ ಆಗ್ಯದ. ಮೊನ್ನೆ ಆಗ್ಯಾವ್ರಿ. 21 ತಾನೇ ಐತಿ. ಇದ್ರ ಪ್ರಕಾರ ಮಾಡ್ಕೊಂಡಿತ್ತಪ್ಪ ಅಂತಂದ್ರೆ ಅವ್ರಿಗೆ ಕ್ಲಿಯರೆನ್ಸ್ ಮಾಡ್ಕೊಡ್ಬೇಕು. ಎಲ್ಲರೂ ಒಬ್ರು ಇಂಟಿಮೇಷನ್ ಕೊಡ್ತಾರ. ಯಾರು ಏನದ ಮುಂದಿನ ಎದುರಿಗೆ ಬರಲ್ಲ. ಇಷ್ಟು ಜನನು ಬಂದು ಅಂದ್ರೆ ಅವ್ರಿಗೆ ಎಲ್ಲರಿಗೆ ಅನ್ಯಾಯ ಆಗ್ಯದ. ನಮ್ಗೆ ಸರ್ ಒಂದು ಲೆಟರ್ ಕೊಟ್ಟು ಸರ್ ಹೇಳ್ತೇನೆ ನಾನು. ಸರ್ ಶಿವಮೊಗ್ಗ ಚಾರ್ಜ್ ಅಲ್ಲಿದ್ರೆ ಈಗ ನನಗೆ ಕಳಿಸಿದ್ರು ಅವರು. ನಾನು ನನ್ನ ಪ್ರಕಾರ ಕಲ್ಲ ಚೆಕ್ ಮಾಡಿದ್ರು ನಾನು ಕರೆಕ್ಟ್ ಐತಿ. ಹೌದಾ? ಅದು ಸೆಟ್ಟಿಂಗ್ ಮಾಡಿದ್ದು ಬಿಟ್ಟು ಸರ್ ನೀವು ನಾವು ಹೋದ ವ್ಯವಸ್ಥೆ ಮಿಷನ್ ತೂಕ ಮಾಡಕ್ರೆ ಕರೆಕ್ಟ್ ಬಂದದ. ಈ ಮಿಷನ್ ಒಳಗೆ ಸೆಟ್ಟಿಂಗ್ಸ್ ಮಾಡಬಹುದು, ಹೆಚ್ಚು ಕಮ್ಮಿ ಇಡಬಹುದು. ಇದನ್ನ ನೀವು ರಿಪೋರ್ಟ್ ಕೊಡ್ರಿ. ಅಷ್ಟೇ ಕೊಟ್ರಿ ನಮ್ಮ ರಿಪೋರ್ಟ್. 10 ಮಟನು ಹಂಚ್ಬೋದು. 9ಕ್ಕೆ ಬಂದ್ರಿ, ರಾತ್ರಿ 8ರಿಂದ ರಾತ್ರಿ 10 ತನ ಅದನ್ನು ಪ್ಯಾಂಟ್ ಹಾಕೋರಿ. ಎಷ್ಟು ದಿನ ಕೊಡ್ಬೇಕ್ರಿ? 1ನೇ ತಾರೀಕು 30ನೇ ತಾರೀಕು ಕೊಡ್ಬೇಕು. ಅಕ್ಕಿ 10ನೇ ತಾರೀಕು ಬಿಲ್ಲಿಂಗ್ ಬೀಳ್ತಾವ. ಅದನ್ನ ನಾವು ತಲೆಗೆ ಇಟ್ಕೋಬೇಕು. ಗೋಡನ್ದಾಗ ಏರೋಸ್ನಿಂದ ಮಾಲ್ ಬರ್ತೈತಿ. ಅವ್ರು ಟಪಾಲ್ ಎಂಟ್ರಿ ಮಾಡ್ಕೋತಾರ ಆನ್ಲೈನ್ದಾಗ. ಆ ಎಂಟ್ರಿ ಆಗಿ ಇವ್ರಿಗೇನು ಬಿಲ್ ಬೀಳ್ತಲ್ಲ ಅಲ್ಲಿಂದ ಇಲ್ಲಿ ನಮ್ಮಲ್ಲಿ ಬೀಳ್ಬೇಕು. ಒಂದ್ ತಿಂಗಳು ನೀವು ಕೊಡೋದು ಬೇಡ, ಒಂದ್ 15 ದಿನ ಕಂಪಲ್ಸರಿ ಆಗ್ತದೆ. 15 ದಿನ ಯಾಕಂದ್ರೆ ಬಿಲ್ಲಿಂಗ್ ಹೋಲಕ್ಕ. ಆಮೇಲೆ ನನಗೆ ಆಗಲೇ ಫೋನ್ ಒಬ್ರು ಯಾರೋ ಮಾಡಿ ಹೇಳಿದ್ರು, ಮುಂಜಾನೆ 6ರಿಂದ 9 ಮತ್ತೆ ರಾತ್ರಿ ಇವೆಲ್ಲ ಸಮಸ್ಯೆ ಇದಾವ. ಅಂದ್ರೆ ನೀವು 80 ವರ್ಷ ಮೇಲ್ಪಟ್ಟು ಮನೆಗೆ ಕೊಡೋದು ಐತೋ ಇಲ್ಲೋ ಅನ್ನೋ ಸುವಿಧೆ ಐತಲ್ಲ, ಅದು ಕೊಡಂಗಿಲ್ಲ. ವಿಡಿಯೋ ಮಾಡತ್ತೇನಕ ಮತ್ತ ಗೊತ್ತಾಗಬೇಕಿಲ್ಲಕ. ಮತ್ತ ಇದತ್ತ ಕಾಟ ಕಮ್ಮಿ ಇದ್ದದಕ್ಕ. ಕಾಟ ಕಮ್ಮಿ ಇದ್ದದಕ್ಕ. ಕಾಟ ನಮ್ದೇ ಅದಕ್ಕ. ಅದು ನಾವೇ ತಂದೇವಕ್ಕ. ಅದು ಅಂಗಡ್ಯಾಂದು ಹಾಕ ಅಕ್ಕಿ ಯಾಕೆ ತುಂಬ್ದ? ಮನೆಯಂದ ನಾ ಅಕ್ಕಿ ತುಂಬ್ತೇವೆ ಅನ್ಕ ನಾ ಹಾಕ. ಈ ಮತ್ತೆ ಯಾರ್ಯಾರು ಹೇಳ್ತಾರ? ಏನ್ ನಾವ್ ಕೇಳೋ ಅಧಿಕಾರ ಕೇಳ್ತೇವಕ್ಕ. ಯಾವ ಹೇಳನ ಅದು ಹೇಳೋದಿಲ್ಲಕ್ಕ. ಇದು ನಮ್ದು. ನಂದೈತಿ ಮುಂದ ಎಷ್ಟು ಕೆಜಿ ಬಂದ ಈಗ ನೋಡಲ್ಲ ಗೊತ್ತಾಕೈತಿ ನಿಮಗೆ. ರೆಡಿ ಅಕ್ಕ ನೋಡು. 29 ಎಷ್ಟು ಕೊಡ್ತಾನೆ ನಮಗೆ? ಏನ್ರಿ ಅಕ್ಕೋರಿ? ನೀವ್ 1 ಕಿಲೋ ಬಿಡ್ತೀರೇನ್ರಿ?
ಮಾಡಂಗಿಲ್ಲ ಹೆಚ್ಚ ಕಮ್ಮಿ ಯಾಕ ಹಿಂಗಂದಿ ಇಲ್ಲಿ ಕೂತೀರಿ ಒಂದ್ ಮಾತು ಕೇಳ್ಬೇಕು ಎಲ್ಲಾರ್ಗಿ ಕೇಳಲಿಕ್ಕೆ ಬರ್ರಿ ತಗೊಂಡು ನಿಮ್ದ್ರಾಗ ಸರಿ ಪ್ರಯಾಣ ಸರಿ ಈಗ ಇದು ಸೇಮ್ ಅದ ನೋಡ ಇದು 2 kg ಕಮ್ಮಿ ಅದ ನೋಡ್ರಿ ಮಾತಾಡ್ತಾರ ಇವ್ರು. ನೀವ್ ಯಾರು ಕೇಳೋರು, ನೀವ್ ಸಂಬಂಧ ಏನು, ನೀವ್ ಯಾರು ಮತ್ ಕೇಳಕ್ ಬಂದವ್ರು ಎದಿ ಮೇಲೆ ಬಂದ ಮಾಡ್ತಾರ ಇವ್ರು ಹೆಣ್ಮಕ್ಳೆ. ನಾವ್ ಏನಾರು ಮಾತಾಡಕ್ ಹೋದ್ರೆ ಏನಾರು ಮಾತಾಡ್ತಾರ, ಅವಾಜ ಶಬ್ದಗಳು ಯಾಕಂದ್ರೆ ಮಾತಾಡ್ತಾರ ಇವ್ರು. ಮತ್ತೆ 2 kg ಯಾಕೆ ಕಮ್ಮಿ ಕೊಡ್ತೀರಿ, ನೀವ್ ಯಾರು ಕೇಳೋರು, ನೀವ್ ಯಾವಾಗ ಇಲ್ಲಿ ಬಾ ಇಲ್ಲಿ ನೀವು ಇಲ್ಲಿ ಬಂದವ್ರಿಗೆ ಅಂಜಿಕೆ ಆಗ್ತಾರ. ಇವ್ರಿಗೆ ಕಮ್ಮಿ ಕೊಟ್ಟೇನು ಅವ್ರಿಗೆ ಕಮ್ಮಿ ಕೊಟ್ಟ ರೇಷನ್ ಏನಾರು ಕೇಳಕ್ ಬಂದ ಯಾಕಂದ್ರೆ ಮಾತಾಡ್ತಾರ ಇವ್ರು. ರೇಷನ್ ಕಾರ್ಡ್ ಬಂದ್ ಮಾಡ್ಸೋದು, ಏನಾರ ಕೇಳಕ್ ಬಂದವ್ರು ಅವ್ರ ಕಾರ್ಡ್ ರದ್ದೆ ಮಾಡ್ಸೋದು, ಕಂಪ್ಲೇಂಟ್ ಮಾಡ್ಸೋದು, ಹಂಗೆ ಯಾರ ಕಡೆ ಕರಿಸ್ಕೇಸಿ ಯಾರ ಕಡೆಯಿಂದ ಅಂಜಿಕೆ ಹಾಕ್ಸೋದು ಹಿಂಗೆ ಮಾಡ್ತಾರ ಇವ್ರು. ಸಾರ್ವಜನಿಕ ಮಾಡಿ ದಬ್ಬಾಳಿಕೆ ಮಾಡ್ತಾರ ನಾವು. ರೇಷನ್ ಯಾಕೆ ಕಮ್ಮಿ ಕೊಟ್ರಿ ಕೇಳಕ್ ಬಂದಾಗ ಇಟ್ಟೆಲ್ಲ ಮಾತಾಡ್ತಾರ ನಾವು. 2 kg 30 kg ತೊಗೊಂಡ್ರನ ಅದ್ರಾಗ 2 kg ಕಮ್ಮಿ ಕೊಡ್ತಾರಣ. 20 kg ತೊಗೊಂಡ್ರ ಅದ್ರಾಗ ಅರ್ಧ kg 1 kg ಕಮ್ಮಿ ಬರ್ತಾವಣ. 50 kg ತೊಗೊಂಡ್ರ ಅದ್ರಾಗ 3-4 kg ಕಮ್ಮಿ ಬರ್ತಾವಣ. ಪ್ರತಿ ಒಂದ್ ಕಾಡಿಗೆ ಇಷ್ಟ ಸಮಸ್ಯೆ ಇದ್ದದೆ ಅಣ್ಣ. ಅವು ವಯಸ್ಸಾದವ್ರು ಬಂದಿರ್ತಾರ, ಅವ್ರಂಗೆ ಕೇಳಕ್ ಬರ್ತಾರ. ನಾವ್ ಕೇಳಕ್ ಬರ್ನ ನೀವ್ಯಾರು ಕೇಳೋರು, ನೀವ್ ಸಂಬಂಧ ಸೂತ್ರ ನಿಮ್ದೇನಾದ ಅಟ್ಟೆ ಮಾಡ್ರಿ ಅಂತ ಹೇಳಿ ನಮ್ಗೆ ಯಾಕಂದ್ರೆ ಮಾತಾಡ್ತಾರ. ನಾವು ಏನೇ ಇಲ್ಲ ಅಣ್ಣ, ರೇಟ್ ಬೋರ್ಡ್ ಇಲ್ಲ ಅಂಗಡಿ, ಈ ಅಂಗಡಿ ಬೋರ್ಡ್ ಇಲ್ಲ ಅಣ್ಣ, ಏನಿಲ್ಲ ಅಣ್ಣ. ಅಂಗಡಿ ಹೆಸರೇ ಗೊತ್ತಿಲ್ಲ ನಮ್ಗೆ ಇಷ್ಟು ದಿನ ಆದ್ರು. ಬಸವನಗರದಾಗ ಇದು ರಾಘವೇಂದ್ರ ನ್ಯಾಯಬೆಲೆ ಅಂಗಡಿಯಲ್ಲಿ ಇದು ತಿಂಗಳ ರೇಷನ್ ಕೊಡ್ತಾರಲ್ಲ. ಅಕ್ಕಿ 30 kg ಇತ್ತಂದ್ರೆ 28 ಕಿಲೋ ಕೊಡ್ತಾರ. ಮತ್ತು ಪ್ರತಿ ಕಾಟಾಯಿಂದನೂ 2 ಕಿಲೋ 3 ಕಿಲೋ ಕಾಟ ಹೊಡಿತಾರ. ಮತ್ತು ಕರೆಕ್ಟ್ ಚೀಟಿ ಕೊಡಂಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 10ಕ್ಕೆ ಬಂದ್ ಮಾಡ್ತಾರ. ಮತ್ತು ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿ 10ಕ್ಕೆ ಬಂದ್ ಮಾಡ್ತಾರ. ಅವ್ರಿಗೆ ಯಾವಾಗ ಅವಶ್ಯಕತೆ ಐತೆ ಅವಾಗ ಮಾಡ್ತಾರ. ಜನಸಾಮಾನ್ಯರಿಗೆ ಯಾವಾಗ ಅವಶ್ಯಕತೆ ಇರ್ತೈತೆ ಅವಾಗ ಚಾಲು ಮಾಡಂಗಿಲ್ಲ. ಇಲ್ಲಿ ಯಾರು ಶ್ರೀಮಂತರಿಲ್ಲ, ಎಲ್ಲರೂ ಬಡವರದೇ. ನಾವು ಒಂದೊಂದು ದಿನಾನು ದುಡ್ಕೊಂಡು ಹೋಗಿ ಬಂದೇ ನಾವು ಸಂಸಾರ ಮಾಡ್ತೇವಿ. ಇವ್ರು ಏನು ಮಾಡ್ತಾರ, ಬೆಳಿಗ್ಗೆ 6 ಗಂಟೆಗೆ ಮಾಡಿ 10 ಗಂಟೆಗೆ ಬಿಡ್ತಾರಲ್ಲ. ನಾವು ಚಂತನ ಇಲ್ಲೇ ಇರಬೇಕು. ಒಂದು ಯಾವುದು ಸವಲತ್ತಿಲ್ಲ, ನೀರು ಕುಡಕ್ಕೆ ಏನು ನೀರು ಸದ್ಯಕ್ಕೆ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಒಂದು ಬೋರ್ಡ್ ಇಲ್ಲ, ಒಂದು ರೇಟ್ ಬೋರ್ಡ್ ಇಲ್ಲ. ನಾವು ಕೇಳಿದ್ರೆ ಕೇಳಕ್ಕೆ ನೀನು ಯಾರು ಅಂತ ಕೇಳ್ತಾರೆ ಇವರು. ಇದು ಏನಾಗೈತಂದ್ರ ಅವ್ರು ಮಾಡ್ದಂಗೆ ಆಟ ಆಗಿಬಿಟ್ಟೈತಿ ಇಲ್ಲಿ. ಸಮಸ್ಯೆ ಅಣ್ಣ, ಕಾಟ ಕಮ್ಮಿ ಕೊಡ್ತಾರಣ್ಣ. 30 ಕಿಲೋ ತೊಗೊಂಡ್ರಣ್ಣ 28 kg ಬರ್ತೈತಣ್ಣ. 2 ಕಿಲೋ ತೊಗೋತಾರಣ್ಣ. ಒಂದು ಕಾಟದಿಂದ 2 ಕಿಲೋ 3 ಕಿಲೋ ಕಾಟ ಹೊಡಿತಾರಣ್ಣ. ಕೇಳಕ್ ಬಂದವ್ರಿಗೆ ನಮ್ಗೆ ಯಾಕಂದ್ರೆ ಮಾಡ್ತಾರ. ನೀ ಕೇಳವ್ ನೀ ಯಾರು, ನೀ ಏನ್ ಸಂಬಂಧ ಅಂತ ಕೇಳ್ತಾರ. ಸರ ಇಲ್ಲಿ ಬಸವನಗರ ಇದು ರೇಷನ್ ನ್ಯಾಯಬೆಲೆ ಅಂಗಡಿ ಹೆಸರು ಇಲ್ಲ ಸರ, ಏನು ಇಲ್ಲ ಸರ. ಒಟ್ಟ ಬರ ರಾತ್ರಿ 12ಕ್ಕೆ ಚೀಟಿ ಕೊಡು ಸರ. ಇಲ್ಲಿ ಕೆಲಸ ಮಾಡೋರು 12ಕ್ಕೆ ಬರೋದು ಆಗೋದಿಲ್ಲ. ಇಲ್ಲಿಗೆ ಅವ್ರು ಟೈಮಿಗೆ ಸರಿ ಚೀಟಿ ಕೊಡ್ಬೇಕು, ಟೈಮ್ ಸರಿ ರೇಷನ್ ಕೊಡ್ಬೇಕು ಸರ್. ಏನು ಕೇಳೋಣ ಮೈಮ್ಯಾಗ ಬಂದಾಗ ಮಾಡ್ತಾರೆ. ಮತ್ತು ಅವ್ರ ಮ್ಯಾಗ ಹತ್ಯೆ ಕ್ರಮ ಮಾಡೋದು, ಕಿರಿಕಿರಿ ಮಾಡೋದು ಇವಾಜಿಗೆ ಸರ್.